ಮತ್ತೊಮ್ಮೆ ಜಂಗಲ್ ಜಾಕಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆ ಜಂಗಲ್ ಜಾಕಿ ಚಿತ್ರದ ತಂಡ ಇದೆ, ಹೀರೋ, ಹೀರೋಯಿನ್ ಹಾಗೂ ಡೈರೆಕ್ಟರ್. ಅವ್ರ ಜೊತೆ ಮಾತನ್ನ ಮುಂದುವರಿಸೋಣ. ರವಿ ಅವರೇ, ಇದರಲ್ಲಿ ಈ ಪಿಕ್ಚರಲ್ಲಿ ಒಂದು ಕಮರ್ಷಿಯಲ್ ಚಿತ್ರ ಇದು. ಲವ್ ಇದೆ, ಆಕ್ಷನ್ ಇದೆ, ಸೆಂಟಿಮೆಂಟ್ ಇದೆ, ಜೊತೆಗೆ ಕಾಮಿಡಿ ಕೂಡ ಇದೆಯಾ? ಕಾಮಿಡಿ ಟಚ್ ಕೂಡ. ರಾಜು ತಾಳಿಕೋಟೆ, ಬುಲೆಟ್ ಪ್ರಕಾಶ್ ಇವರೆಲ್ಲ ಕೂಡ ಆಕ್ಟ್ ಮಾಡಿದ್ದಾರೆ. ಇಲ್ಲ, ಇದರಲ್ಲಿ ಮಿತ್ರ ಅವರು ಮಾಡಿದ್ದಾರೆ, ಮೋಹನ್ ಜುನೇಜ್ ಅವರು ಮಾಡಿದ್ದಾರೆ, ಕೆಂಪೇಗೌಡ ಅವರು ಮಾಡಿದ್ದಾರೆ, ವಿಜಯ ಸಾರಥಿ ಅವರು ಮಾಡಿದ್ದಾರೆ. ಕಾಮಿಡಿ ಎಲ್ಲ ತುಂಬಾ ಚೆನ್ನಾಗಿದೆ. ಲಯೇಂದ್ರ ಸರ್ ಮಾಡಿದ್ದಾರೆ ಅದರಲ್ಲಿ. ತುಂಬಾ ಚೆನ್ನಾಗಿದೆ ಕಾಮಿಡಿ. ಎಂಟರ್ಟೈನ್ಮೆಂಟ್ ಏನೇನ್ ಬೇಕು ಎಲ್ಲ ಎಲಿಮೆಂಟ್ಸ್ ಖಂಡಿತ ಎಲ್ಲ ಇದೆ. ಚಿಕ್ಕ ಮಕ್ಕಳಿಂದ ದೊಡ್ಡ ವಯಸ್ಸಾದವ್ರ ತನಕ ನೋಡೋ ಅಂತ ಎಲಿಮೆಂಟ್ಗಳು ಎಲ್ಲ ಫುಲ್ ಇದಿದೆ, ನೋಡ್ಬೋದು. ಚೆನ್ನಾಗಿದೆ. ತುಂಬ ಎಕ್ಸ್ಪೀರಿಯನ್ಸ್ ರಾಜೇಶ್ ಹೇಳ್ಬೇಕು ಅಂದ್ರೆ ಶೂಟಿಂಗ್ ಮಾಡಬೇಕಾದ್ರೆ ಯಾವ್ದಾರು ಸ್ಪಾಟಲ್ಲಿ ಚೆನ್ನಾಗಿರ್ತಾನೆ, ಕೇಳ್ತಾ ಇರ್ತಾನೆ. ಅಭಿಮಾನಿಗಳು ಅಂದರೆ ಅವನಿಗೆ ತುಂಬ ಇಷ್ಟ. ಅವ್ನು ಯಾರನ್ನು ನೋಡಲ್ಲ, ಅಭಿಮಾನಿಗಳು ಬಂದರು ಅಂದರೆ ಅವ್ನು ಯಾರನ್ನು ನೋಡಲ್ಲ. ನಾನು ಒಂದು ಶಾರ್ಟ್ ರೆಡಿ ಮಾಡಿಬಿಟ್ಟು ಕಂಪೋಸ್ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಶಾರ್ಟ್ ಹೋಗ್ಬಿಟ್ಟು ನೆಕ್ಸ್ಟ್ ಶಾರ್ಟ್ ಕಂಪೋಸ್ ಮಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ಅವು ಕ್ಯಾಮ್ರಾಮ್ಯಾನು ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ನೆಲ್ಲ. ಆ ಟೈಮಲ್ಲಿ ಎಲ್ಲ ರೆಡಿ ಆಯಿತು. ಆರ್ಟಿಸ್ಟ್ ಕರೀರಿ, ಐಶ್ವರ್ಯ ರೆಡಿ, ರಾಜೇಶ್ ಎಲ್ಲಿ ಸರ್? ರಾಜೇಶ್ ಇಲ್ಲ ಸರ್, ಆಟೋದಲ್ಲಿ ಹೊತ್ಕೊಂಡು ಹೋಗ್ಬಿಟ್ಟ. ಯಾವುದೋ ಆಟೋದಲ್ಲಿ ಇದು ಎಲ್ಲೋದ್ರು ಅಂದ್ರೆ ಆಟೋದಲ್ಲಿ ಹೊತ್ಕೊಂಡು ಹೋಗ್ಬಿಟ್ಟ ಸರ್, ಬರ್ತಾನೆ ಅಂತ. ಅವಾಗೋಗಿ ಹುಡುಕಿ ಕರ್ಕೊಂಬಂದಾಗ ಎಲ್ಲಿಗೂ ಇದ್ದೋ ರಾಜೇಶ್ ಇಷ್ಟ ತನಕ ಅಂದರೆ ಅಭಿಮಾನಿಗಳು ಕರೀತಾರೆ, ಏನು ಮಾಡೋಕ್ಕಾಗತ್ತೆ, ಹೋಗಿ ಬಂದುಬಿಟ್ಟಿದ್ದೀನಿ, ಈಗ ಮಾಡ್ತೀನಿ ಅಂದ್ಬಿಟ್ಟು ಮಾಡ್ತಾಯಿದ್ದ. ಅವನೇನಾದರೂ ತಪ್ಪು ಮಾಡಿದ್ರೆ ಮತ್ತೆ ಮಾಡುವ ಟೇಕ್ ಮಾಡೋಣ ಈಗ ಅಂತ ಅವ್ನು ಫುಲ್ ಕಾನ್ಫಿಡೆಂಟ್ ಆದರೆ ಟೇಕ್ ಮಾಡೋಣ ಅಂದರು. ತಿರುವರ್ ಮಂಜು ಸರ್ಗಂತೂ ಸಖತ್ ಅದು ಇದಾಗೋಗ್ಬಿಡ್ತು. ರಾಜೇಶ ಟೇಕಾ ಅಂದ್ರೆ ಟೇಕ್ ಮಾಡುವ, ಇನ್ನೊಂದ್ಸತಿ ಮಾಡೋದಿಲ್ಲ ಅಂದ್ರೆ ಮಾನಿಟರ್ ಮಾಡುವ ಅಂತ ಹೇಳಿ ಬಂದು ಮಾನಿಟರ್ ಬಂದು ನೋಡ್ತಾ ಇದ್ದ. ನೋಡಿ ಮತ್ತೆ ಮಾಡೋ, ಯಾಕೋ ಚೆನ್ನಾಗಿ ಬಂದಿಲ್ಲ ಅನ್ಸುತ್ತೆ, ಮತ್ತೆ ಮಾಡವ ಅಂತ. ಅವ್ರು ಇನ್ನೂ ಖುಷಿ ಆಗೋದು ನಮಗೆ. ಖಂಡಿತ ಮತ್ತೆ ಮಾಡ್ತಾ ಇದ್ವಿ, ಚೆನ್ನಾಗಿ ಅನ್ಸುತ್ತೆ. ನೀನು ಪುನೀತ್ ಅಭಿಮಾನಿಗ, ನಿನ್ಗೆ ಸಾಕಷ್ಟು ಜನ ಅಭಿಮಾನಿಗಳು ಬಂದಾಗ ಹೆಂಗ್ ಅನಿಸ್ತಿತ್ತು? ಅಭಿಮಾನಿಗಳು ಬಂದು ಹೇಳಿದಾಗ ಅಭಿಮಾನಿಗಳು ಬಂದು ಹೇಳುವಾಗ ನನಗೆ ತುಂಬ ಖುಷಿ ಆಯ್ತಿತ್ತು. ಏನು ಹೇಳ್ತಿದ್ರು? ಯಾವ ಕಾರಣಕ್ಕೆ ಇಷ್ಟ ಆಗ್ತಿದ್ರು ಅಂತ? ಅವರು ನನ್ನ ಮುದ್ದತನ ಅದು ನೋಡಿ ತುಂಬ ಖುಷಿ ಪಡ್ತಿದ್ರು. ನಾನು ಯಾವ ರೀತಿ ಇರ್ತೀನಿ. ಆಟೋಗ್ರಾಫ್ ಎಲ್ಲ ಹಾಕಿದೀಯಾ? ನಾನು ಫುಲ್ ಸೈಡ್ಗೆ ಹಿಂಗೆ ತಳ್ಬಿಟ್ಟು ಅವನೇ ಫುಲ್ ಆಟೋಗ್ರಾಫ್ ಹಾಕ್ಬಿಟ್ಟು ಬಂದಿದ್ದಾನೆ. ಈಗ ಪುನೀತ್ ರಾಜ್ಕುಮಾರ್ ಫ್ಯಾನ್ ಅಂತ ಹೇಳಿದಲ್ಲ, ಪುನೀತ್ ರಾಜ್ಕುಮಾರ್ ಆಲ್ಮೋಸ್ಟ್ ಎಲ್ಲ ಪಿಕ್ಚರ್ಗಳು ನೋಡಿರ್ತೀಯ, ಜಾಕಿ ಪಿಕ್ಚರು ನೋಡಿರ್ಬೋದು. ಅದರಲ್ಲಿ ಸ್ಟಂಟ್ಸ್ ಫೈಟ್ಸ್ ಎಲ್ಲ ಮಾಡಿದ್ರಲ್ಲ, ಅದೇ ಥರ ಫೈಟ್ ಮಾಡಬೇಕು, ಅದೇ ಥರ ಸ್ಟಂಟ್ ಮಾಡಬೇಕು ಅನ್ಸುತ್ತಾ? ಅನಿಸ್ತು. ಇದರಲ್ಲೂ ಹಂಗೆ ಫೈಟಿಂಗ್ ಎಲ್ಲ ಮಾಡಿದ್ಯಾ? ಎಗ್ರಿ ಓದಿದ್ದೆ. ಬಹಳ ಈಸಿ. ಖುಷಿಯಿಂದ ಹೇಳ್ತಾರೆ ಮತ್ತೆ ಕೋ ಆಕ್ಟರ್ಸ್ ಪಾಪ ಅವ್ರಿಗೆ ಬಿದ್ದಿದೆ. ಒಂದಿಬ್ರು ಫೈಟರ್ಸ್ ಒದೆ ಬಿದ್ದಿದೆ. ಸುಮ್ಮನೆ ಹೊಡೆಯೋದು ನಿಜವಾಗ್ಲೂ ಹೊಡೆಯಕ್ಕೆ ಹೋಗಿರ್ಬೋದು. ಇಲ್ಲ, ಸುಮ್ಮನೆ ಹೊಡೆಯಕ್ಕೆ ಹೋಗಿ ಆ ಥರ ಗೊತ್ತಿಲ್ಲ ಅವ್ನಿಗೆ ಯಾವ ಥರ ಇದು ಮಾಡಬೇಕು ಅಂತ. ಪುಷ್ ಮಾಡೋ ಅಂತಂದ್ರೆ ರಿಯಲ್ ಒದ್ದೆ ಬಿಡೋನು. ನಮ್ಮ ಧರ್ಮತೇಜ ಅವರು ತುಂಬಾ ಪಾಪ ಅವನ ಜೊತೆ ಫೈಟ್ ಮಾಡ್ಬೇಕಾದ್ರೆ ತುಂಬಾ ಅವ್ರಿಗೆ ಒದೆಗಳು ಬಿದ್ದಿದೆ ಪಾಪ. ಚೆನ್ನಾಗಿ ಮುಂಚೆ ಏನ್ ಹೇಳ್ತಾರೆ, ಫೈಟಿಂಗ್ ಅಂದ್ರೆ ತುಂಬಾ ಒಂಥರ ಎಂಜಾಯ್ ಮಾಡ್ಕೊಂಡು. ಬಾಸ್ ರಾಜೇಶ್ ಗೊತ್ತಲ್ಲ ನಿಮ್ ಬಾಸ್ ಹೆಂಗ್ ಫೈಟ್ ಮಾಡ್ತಾರೆ, ಅದೇ ತರ ಮಾಡ್ಬೇಕು ಅಂತ ಹೇಳೋರು. ಬಾಸ್ ಅಂದ್ಕೊಂಡ್ರೆ ರೆಡಿ ಆಗ್ಬಿಡು. ಪುನೀತ್ ರಾಜ್ಕುಮಾರ್ ಹೆಸರು ಹೇಳಿದ ತಕ್ಷಣ ಮತ್ತಷ್ಟು ಜೋಶ್ ಬಂದ್ಬಿಡುತ್ತಾ? ಹೆಂಗ್ ಇನ್ನಷ್ಟು ಚೆನ್ನಾಗಿ ಮಾಡ್ಬೇಕು ಅನ್ಸುತ್ತಲ್ವಾ? ಸಾಂಗ್ ಶೂಟಿಂಗ್ ಎಲ್ಲ ಎಲ್ಲೆಲ್ಲ ಆಗಿದೆ? ಸಾಂಗ್ ಶೂಟಿಂಗ್ ಕಂಪ್ಲೀಟ್ ಬ್ಯಾಂಗ್ಳೂರಲ್ಲಿ ಆಗಿದೆ. ಆ್ಯಂಡ್ ಒಂದು ದೊಡ್ಡಬಳ್ಳಾಪುರ ಹತ್ರ ಏನೋ ಆಗಿದೆ, ಆ್ಯಂಡ್ ಇನ್ನೊಂದು ಇಲ್ಲೇ ಬ್ಯಾಂಗ್ಳೂರು ಸೆಟ್ಸಲ್ಲಿ ಆಗಿದೆ. ಎಷ್ಟು ಸಾಂಗ್ಸ್ ಇದೆ ಟೋಟಲ್? ಟೋಟಲು 6 ಸಾಂಗ್ಸ್ ಇದೆ. ಅದರಲ್ಲಿ ಶಿವನಂಜೇಗೌಡರು ತುಂಬ ಚೆನ್ನಾಗಿ ಸಾಂಗ್ ಬರ್ಕೊಟ್ಟಿದ್ದಾರೆ. ನಮ್ಮ ಅಸೋಸಿಯೇಟ್ ಡೈರೆಕ್ಟರ್ ರಘು ನಿಡ್ವಳ್ಳಿ ಅಂತ ಅವರು ಒಂದು ಸಾಂಗ್ ಬರ್ಕೊಟ್ಟಿದ್ದಾರೆ. ಮನೋಹರ್ ಸರ್ ಜಂಗಲ್ ಸಾಂಗ್ ಬರ್ತಿದ್ದಾರೆ. ಟೋಟಲು 6 ಸಾಂಗ್ ಇದೆ. ತುಂಬ ಅದ್ಭುತವಾಗಿ ಬರ್ಕೊಟ್ಟಿದ್ದಾರೆ. ನಮಗೆ ಕೇಳೋಕ್ಕೆ ಸಖತ್ ಇದಾಗ್ತಿದೆ. ಇನ್ನು ಜನಗಳಿಗೆ ಕೇಳಿಸ್ಬೇಕು, ಹೇಗಿರುತ್ತೆ ರೆಸ್ಪಾನ್ಸ್ ಅಂತ ನೋಡಬೇಕು. ಅಂದರೆ ಯಾವಾಗ ರಿಲೀಸ್ ಮಾಡೋ ಪ್ಲಾನ್ ಎಲ್ಲ ಇದೆ ನಿಮ್ಮದು? ಇನ್ನೂ 2 ಸಾಂಗು ಇದೆ ಮಾಡಬೇಕು. ಈಗ ಶೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ. ಈಗ ನೆಕ್ಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. ಮಳೆ ಇರೋದ್ರಿಂದ ತೆಗಿಕ್ಕೆ ಸ್ವಲ್ಪ ತೊಂದರೆ ಆಗ್ತಾಯಿದೆ. ಮತ್ತು ಈ ಶೆಡ್ಯೂಲ್ ಸ್ಟಾರ್ಟ್ ಮಾಡಿ ಇನ್ನೂ ವರ್ಕ್ ಇದೆ ತುಂಬ. ಎಡಿಟಿಂಗ್ ಎಲ್ಲ ಆಗಿದೆ. ಇನ್ನೂ ಬೇರೆ ವರ್ಕೆಲ್ಲ ಇದೆ, ಆಪ್ಟಿಕಲ್ ವರ್ಕೆಲ್ಲ ಇದೆ ತುಂಬ. ಇನ್ನು ಮುಗಿದ ನಂತರ ಆಗಸ್ಟ್ ಅಂದ್ಕೊಂಡಿದ್ವಿ, ನೋಡೋಣ ಏನಾಗುತ್ತೆ. ಸೊ ನಿಮ್ಗೆ ಇದರಲ್ಲಿ ರಾಜೇಶ್ಗೆ ಹೇಳೋದ್ರಲ್ಲೇ ಹೋಯ್ತಾ, ಅಥವಾ ನಿಮ್ದು ಆ್ಯಕ್ಟಿಂಗಿಗೆ ಟೈಮ್ ಕೊಡ್ಬೇಕು ನೀವು ಕೂಡ ನಿಮ್ಮ ಪರ್ಫಾರ್ಮೆನ್ಸ್ ಬಗ್ಗೆ? ಇಲ್ಲ, ಡೆಫಿನೆಟ್ಲಿ ನಂದು ಪರ್ಫಾರ್ಮೆನ್ಸ್ಗೆ ಟೈಮ್ ಇತ್ತು. ಇದೇನಂದ್ರೆ ಸೆಂಟ್ರಲಿ ಒಂದೇನಾದ್ರೂ ಕಾಮಿಡಿ ಒಂದೇನಾದ್ರೂ ಬೇಕಲ್ಲ. ಸೊ ಇಟ್ಸ್ ಲೈಕ್ ಅವನೊಟ್ಟಿಗೆ ವರ್ಕ್ ಮಾಡೋದು ತುಂಬಾ ಖುಷಿ ಇತ್ತು. ಅಂಡ್ ದೆನ್ ಡೆಫಿನೆಟ್ಲಿ ನನ್ನ ಕ್ಯಾರೆಕ್ಟರ್ಗೂ ತುಂಬಾನೇ ಒತ್ತು ಕೊಟ್ಟಿದ್ದಾರೆ. ಅಂಡ್ ದೆನ್ ಚೆನ್ನಾಗಿ ಬಂದಿದೆ. ಓವರ್ ಆಲ್ ಎಲ್ಲರ ಕ್ಯಾರೆಕ್ಟರ್ಗೂ ಒಂದು ಸ್ಪೆಷಾಲಿಟಿ, ಒಂದು ಒತ್ತು ಕೊಟ್ಟಿದ್ದೀವಿ. ಇಟ್ಸ್ ಲೈಕ್ ಕಮ್ ಔಟ್ ರಿಯಲಿ ನೀಟ್. ಹೆಂಗಿದೆ ಕ್ಯಾರೆಕ್ಟರ್? ನೀವು ರಿಯಲ್ ಲೈಫಲ್ಲಿ ಇರೋದಕ್ಕೂ ಫಿಲಮ್ ಅಲ್ಲಿ ಇರೋದಂತ ಕ್ಯಾರೆಕ್ಟರ್ಗೂ ಏನಾದ್ರೂ ಡಿಫ್ರೆನ್ಸ್ ಇದೆಯಾ, ಅಥವಾ ಸೇಮ್ ಒಂದೇ ಅದೇ ತರ ಅಂದ್ರೆ ನ್ಯಾಚುರಲ್ ಆಗಿ ಅನ್ಸುತ್ತಾ? ಸೇಮ್, ಸಿಕ್ಕಾಪಟ್ಟೆ ಮಾತಾಡೋದು, ಇವನಿಗೆ ಕಾಲು ಎಳಿಯೋದು,
ಸೊ ಅದೆಲ್ಲ ಜನಕ್ಕೆ ಯಾವ್ದು ಇಷ್ಟ ಆಗುತ್ತೋ ನಾವು ಯಾವುದು ಹಿಂದೆ ಹಾಕಿಲ್ಲ. ಸೊ ಎಲ್ಲ ಎಲಿಮೆಂಟ್ಸು ಇದೆ, ನನ್ನ ರಿಯಲ್ ಲೈಫಲ್ಲಿ ಇರೋ ತರ ಇದೆ. ಅಂಡ್ ಆಕ್ಚುಲಿ ಮೂವಿ ನೋಡಿದ್ರೆ ಗೊತ್ತಾಗುತ್ತೆ ಕಂಪ್ಲೀಟ್ ಮಸಾಲಾ. ಸೊ ಇಟ್ಸ್ ಗೋನ್ ಬಿ ಗುಡ್. ನಾವು ಯಾವುದೇ ಏರಿಯಾಕ್ಕೆ ಹೋದ್ರು ಜಂಗಲ್ ಜಾಕಿ ಯಾವಾಗ ಸರ್ ರಿಲೀಸು ಅಂತ ಕೇಳ್ತಾರೆ. ಜಂಗಲ್ ಜಾಕಿ ತುಂಬ ಇದೆ. ಈಗ ಏರಿಯಾದವರೆಲ್ಲ ಬಂದ್ಬಿಟ್ಟು ಸರ್ ನಮಗೆ ಮಾಡಿಕೊಡಿ ಸರ್, ನಮಗೆ ಮಾಡಿಕೊಡಿ ಅಂತ ತುಂಬ ಜನ ಕೇಳ್ತಾ ಇದ್ದಾರೆ. ಬಟ್ ಆದರೆ ನಮ್ಮ ಪ್ರೊಡ್ಯೂಸರ್ಸು ಇದು ಫಸ್ಟ್ ಪ್ರಿಂಟ್ ನೋಡಾದ್ಮೇಲೆ ಮಾತುಕತೆ ನಡೆಸೋಣ ಈಗಲೇ ಬೇಡ. ಅವ್ರಿಗೆ ಅಷ್ಟು ಕಾನ್ಫಿಡೆಂಟ್ ಈ ಸಿನಿಮಾದ ಮೇಲೆ, ಜಂಗಲ್ ಜಾಕಿ ಮೇಲೆ ಅಷ್ಟು ಕಾನ್ಫಿಡೆಂಟ್ ಇದೆ ಅವರಿಗೆ. ಇದು ಮುಗ್ದಾದ್ಮೇಲೆ ಫಸ್ಟ್ ಪ್ರಿಂಟ್ ನೋಡ್ಬಿಟ್ಟು ಆಮೇಲೆ ಮಾತುಕತೆ ಮಾಡೋಣ, ಈಗಲೇ ಬೇಡ. ತುಂಬ ಜನ ಬಂದು ಏರಿಯಾ ವೈಸ್ ಎಲ್ಲ ಬಂದು ಕೇಳಿದ್ರು. ಎಲ್ಲ ಎಂಟರ್ ಕರ್ನಾಟಕದಲ್ಲಿ ತುಂಬ ಜನ ಬಂದು ಕೇಳಿ ಇದು ಮಾಡಿದ್ರು. ಬಟ್ ನಮ್ಮ ಪ್ರೊಡ್ಯೂಸರು ಬೇಡ, ಅದನ್ನು ಎಲ್ಲ ಫುಲ್ಲು ಫಸ್ಟ್ ಪ್ರಿಂಟ್ ತೆಗೆದಾದ್ಮೇಲೆ ನೋಡಿಬಿಟ್ಟು ಮಾತುಕತೆ ಮಾಡಿ ಇದು ಮಾಡೋಣ ಅಂತೇಳಿ ಹೇಳ್ತಿದ್ದಾರೆ. ಒಟ್ಟಾರೆ ಅಭಿಮಾನಿಗಳಿಗಂತೂ ರಾಜೇಶನ್ಗೋಸ್ಕರ ಕಾಯ್ತಿದ್ದಾರೆ. ಯಾವ ಏರಿಯಾದಲ್ಲಿ ಹೋದ್ರೂ ಕೇಳ್ತಿದ್ದಾರೆ. ಖಂಡಿತ ಅವರಿಗಂತೂ ಮೋಸ ಆಗಲ್ಲ. ಒಳ್ಳೆ ಅವನಿಗೇನು ಜನಗಳಿಗೆ ಕೊಡಬೇಕು ಅಂದ್ಕೊಂಡಿದ್ದಾನೆ, ಅಭಿಮಾನಿಗಳಿಗೆ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಿದಾರೆ ಅವನಿಂದ, ಖಂಡಿತ ಅವ್ರಿಗೆ ಸಿಗುತ್ತೆ. ಒಂದು ರಿಯಾಲಿಟಿ ಶೋ ಮೂಲಕ ಫೇಮಸ್ ಆಗಿರೋದು. ಸೊ ಫಿಲಮಲ್ಲೂ ಕೂಡ ರಿಯಾಲಿಟಿ ಶೋ ಬಗ್ಗೆ ಏನಾದರೂ ಪ್ರಸ್ತಾಪ ಆಗುತ್ತಾ ಅದ್ರ ಬಗ್ಗೆ? ಖಂಡಿತ ಇಲ್ಲ. ಈ ಸಿನಿಮಾಕ್ಕೂ ಅದಕ್ಕೂ ಯಾವುದೇ ಇದಿಲ್ಲ. ರಾಜೇಶ ಪಕ್ಕ ಹೀರೋ ಥರನೇ ಮಾಡಿದೆ ನಾನು. ಆ ಸಿನಿಮಾಕ್ಕೆ ಯಾವ ಥರ ಹೀರೋ ಇರಬೇಕೋ ಪಕ್ಕ ಅದೇ ಹೀರೋ ಥರನೇ ಮಾಡಿದ್ದಾನೆ. ರಿಯಾಲಿಟಿ ಶೋಗೂ ಅದಕ್ಕೂ ಯಾವುದೇ ಇದಿಲ್ಲ. ಬಟ್ ಸಾಂಗಲ್ಲಿ ಆ ಈ ಲೈನ್ ಎಲ್ಲ ಇದೆ. ಓಕೆ, ಆ ಥರ ಅದ್ರ ಎಳೆ ಇದೆ ಇರಬೇಕು. ರಾಜೇಶ, ಕಾಡಿಂದ ಬಂದಾಗ ಹೆಂಗ್ ಅನ್ಸ್ತು ನಿಂಗೆ? ಸಿಟಿಗೆ ಬಂದಾಗ ಫಿಲಮಲ್ಲಿ ಇವಾಗ ಕಾಡಿಂದ ಬರ್ತೀಯ, ಸಿಟಿಗೆ ಬಂದಾಗ ಹೆಂಗ್ ಅನ್ಸುತ್ತೆ? ಫುಲ್ ಕನ್ಫ್ಯೂಷನ್, ಏನ್ ಮಾಡ್ಬೇಕು ಏನಾಗ್ಬೇಕು, ಹೆಂಗ್ ಅನ್ಸುತ್ತೆ ಸಿಟಿಗೆ ಬಂದಾಗ? ಜನ ಎಲ್ಲ ನೋಡಿ ತುಂಬಾ ಸಿಕ್ಕಾಪಟ್ಟೆ ಟ್ರಾಫಿಕ್, ಜನ ಅವರೆಲ್ಲ ಟ್ರಾಫಿಕ್ ನೋಡಿ ತುಂಬಾ ಭಯ ಆಯ್ತದೆ. ಆ ಪಾತ್ರದ ಬಗ್ಗೆ ಏನಾದರೂ ಪ್ರಿಪರೇಷನ್ ಮಾಡ್ಕೊಂಡಿದ್ಯಾ? ಹಿಂಗೆ ಆ್ಯಕ್ಟಿಂಗ್ ಮಾಡ್ಬೇಕು, ನಾನು ಹಿಂಗೆ ಮಾತಾಡಬೇಕು, ಹಿಂಗೆ ಡೈಲಾಗ್ ಹೊಡಿಬೇಕು, ಈ ಥರ ಏನಾದರೂ ನಿನ್ನೆ ಪ್ರಿಪ್ರೇಷನ್ ಏನಾದರೂ ತಯಾರಿ ಮಾಡ್ಕೊಂಡಿರೋದು? ಇಲ್ಲ, ಅವರೇ ಎಲ್ಲ ಹೇಳ್ಕೊಟ್ಟಿರೋದು. ಅದೇ ಡೈರೆಕ್ಟ್ರು. ಕರಡಿ ನೋಡಿ ಏನಾದರೂ ಡೈಲಾಗ್ ಹೊಡೆದಿರೋದು ಆ ಥರ? ಅವನಿಗೆ ಜಾಸ್ತಿ ಹೇಳ್ಕೊಡೋ ಅವಶ್ಯಕತೆ ಇರಲಿಲ್ಲ ರಾಜೇಶನ್ಗೆ. ಒಂದ್ಸತಿ ಹೇಳ್ಕೊಟ್ರೆ ಡೈರೆಕ್ಟ್ ನಾನು ಇದು ಮಾಡ್ತೀನಿ ಅಂತ ಹೇಳ್ದೆ. ಒಂದ್ಸತಿ ಮಾನಿಟ್ರ್ ನೋಡ್ಬಿಡಿ ನಾನು ಹೇಳ್ತೀನಿ ಹೇಳಿದ್ರೆ ಪಕ್ಕ ಹೇಳೋನು, ರೆಡಿ ರಾಜೇಶ ಟೇಕ್ ಅಂದರೆ ರೆಡಿ. ಅಷ್ಟೊಂದು ಡೈಲಾಗ್ ಎಲ್ಲ ಹೆಂಗೆ ನೆನಪಲ್ಲಿ ಇರ್ತಿತ್ತು? ಎಲ್ಲ ಡೈಲಾಗ್ ಅದೇ ಡೈರೆಕ್ಟರ್ ಹೇಳ್ಕೊಡ್ತಾರಲ್ಲ. ಡೈರೆಕ್ಟರ್ ಹೇಳ್ಕೊಟ್ರು, ಡೈಲಾಗ್ ಹೇಳೋದು ನೀನೇ ಅಲ್ವಾ? ನಾನು ಹೇಳೋದು ತಲೆ ಹೆಂಗ್ ನೆನಪು ಬರ್ತಿತ್ತು ಅದೆಲ್ಲ ಅಂತ? ಅದು ಮೈಂಡ್ ಇರ್ತದಲ್ಲ. ಮೈಂಡ್ ಇಲ್ವಾ? ಫುಲ್ ಮೈಂಡ್ ಒಂದು ಕಂಪ್ಯೂಟರ್ ತರ ಎಲ್ಲ ಅದ್ರಲ್ಲಿ ಹಾಕ್ಬಿಡ್ತಿದ್ಯಾ ಡೈಲಾಗ್ಸ್ ಎಲ್ಲ? ಒಂದು ಡೈಲಾಗ್ ಇವಾಗ ಬರ್ಬೇಕು ಒಂದು. ಅದೇ ನಮ್ಮ ಬಾಸು ಜಾಕೆ, ನಾನು ಜಂಗಲ್ ಜಾಕೆ, ನನಗೆಲ್ಲ ಸೋಕೆ ತಕೋ ಬಾಕಿ. ಅಯ್ಯೋ, ನಿಮ್ ಡೈಲಾಗ್? ನನ್ನ ಡೈಲಾಗ್, ನನ್ಗೆ ಈ ಡೈಲಾಗ್ ಸಿಕ್ಕಾಪಟ್ಟೆ ಇಷ್ಟ. ನಾನು ಎಲ್ಲೋ ಹೊರಗಡೆ ಹೋಗ್ಬೇಕು ಅಂದ್ಕೊಂಡಿರ್ತೀನಿ, ಇವ್ನಿಗೆ ಹೇಳಬೇಕು ಅಂತ ಬರ್ತೀನಿ. ನಾನು ಇವ್ನಿಗೆ ಹೇಳ್ತಾ ಇರ್ತೀನಿ, ನರೇಟ್ ಮಾಡ್ತಾ ಇರ್ತೀನಿ ನಾನು ಏನು ಹೇಳಬೇಕು ಇವ್ನು ಮಾತ್ರ ಸಿಕ್ಕಾಪಟ್ಟೆ ನಿದ್ದೆ ಹೊಡಿತಾ ಇರ್ತಾನೆ. ಆಗ ನಾನು ಹೇಳ್ತೀನಿ, ಏ ರಾಜೇಶ, ಏನೋ ಮಾಡ್ತಾ ಇದ್ದೆ ರಾತ್ರಿ ಎಲ್ಲ, ಎಲ್ಲಿ ಹೋಗಿದ್ದೋ ಏನೋ ಹಿಂಗೆ ನಿದ್ದೆ ಹೊಡಿತಾ ಇದೆಯಾ ಅಂದರೆ ನಮ್ಮ ಬಾಸುದು ಜಾಕಿ 19 ಸರಿ ನೋಡಿದೀನಿ, ಒಂದೇ ಒಂದು ಸರಿ ನೋಡ್ಬೇಕೈಸು ಅಂತ ಹೇಳ್ತಿದ್ದೆ. ಜಾಕಿ ಪಿಕ್ಚರ್ ನೋಡೋದು. ಇನ್ನು 19 ಸಾರಿ ನೋಡಿದೆ, ನೀನು ಒಂದ್ಸಾರಿ ನೋಡ್ಬೇಕು ಅಂತ. ಇಲ್ಲಿ ಆ ಪಂಚ್ ಬರ್ತಾ ಇಲ್ಲ, ಅಲ್ಲಿ ಚೆನ್ನಾಗಿ ಮಾಡಿದಾನೆ ಆಕ್ಚುಲಿ. ಅವ್ನು ನನಗೆ ಆಶ್ಚರ್ಯ ಆಗ್ತಿದೆ, ಅಲ್ಲಿ ಅವನು ಇನ್ವಾಲ್ವ್ ಆಗಿ ಮಾಡ್ತಾ ಇದ್ದಿದ್ದು ನಮಗೆ ಆಶ್ಚರ್ಯ ಆಗುತ್ತೆ ಖಂಡಿತವಾಗ್ಲೂ. ಅವನೇ ಬಂದ್ಬಿಟ್ಟು ಮಾನಿಟರ್ ಬಂದು ನೋಡಿ ಯಾಕೋ ಸರಿ ಇಲ್ಲ ಅನ್ಸುತ್ತೆ ಡೈರೆಕ್ಟರ್, ಮತ್ತೆ ಒಂದ್ಸತಿ ಒಂದು ಇದು ಮಾಡೋಣ ಇನ್ನೊಂದ್ಸರಿ ಮಾಡುವ ಅಂತೇಳಿ ಮಾಡ್ತಾ ಇದ್ದ. ನಮಗೆ ಆಶ್ಚರ್ಯ ಆಗತ್ತೆ, ಇವನಿಲ್ಲಿ ಈ ತರ ನಾಚ್ಕೊಂತ ಸ್ವಲ್ಪ ಡಾನ್ಸ್ ಅಲ್ಲಿ ಸ್ವಲ್ಪ ತಪ್ಪೋಗಿದೆ, ಡಾನ್ಸ್ ಮಾಡಕ್ಕೆ ಬರಲಿಲ್ಲ, ಅದ್ರಲ್ಲಿ ಸ್ವಲ್ಪ ಕೋಪ್ಸ್ಕೊಂಡೆ ಅಷ್ಟೇ. ಚೆನ್ನಾಗಿ ಮಾಡಿದ್ದೀನಿ, ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಬಂತು, ಡಾನ್ಸ್ ಮಾಡೋದೇ ಕಷ್ಟ ಆಯ್ತು. ಇವಾಗ ನೆಕ್ಸ್ಟ್ ಹೆಂಗೀಗ ಡಾನ್ಸ್ ಎಲ್ಲ ಪ್ರಿಪರೇಷನ್ ಮಾಡ್ಕೋಬೇಕಪ್ಪ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಬೇಕೀಗ. ಇನ್ನೂ 2 ಸಾಂಗ್ ಇದೆ ಅಲ್ವಾ? ಆ ಸಾಂಗ್ ಅಲ್ಲೂ ಡಾನ್ಸ್ ಇರ್ಬೋದಲ್ಲ? ಚೆನ್ನಾಗಿ ಮಾಡ್ತೀನಿ, ಇನ್ಮೇಲೆ ಚೆನ್ನಾಗಿ ಮಾಡ್ತೀವಿ. ಇಲ್ಲ, ಅದರಲ್ಲಿ ನಮ್ಮ ಕೋರಿಯೋಗ್ರಾಫರ್ ಅವ್ರಿಗೆ ಯಾವ ತರ ಬೇಕು, ರಾಜೇಶನ್ ಕೈಲಿ ಯಾವ ತರ ಮಾಡಿಸ್ಬೇಕು ಅಂತ ಅವ್ರು ತುಂಬಾ ನಾನು ಹೇಳಿದ್ದೆ ಮುಂಚೆನೇ ಅವರಿಗೆ. ರಾಜೇಶ ತುಂಬಾ ಮುಂಗೋಪಿ ಸ್ವಲ್ಪ, ಅವನಿಂದ ನನಗೆ ಒಳ್ಳೆ ಡ್ಯಾನ್ಸ್ ತಗೊಡ್ಬೇಕು, ನನಗೆ ಚೆನ್ನಾಗಿ ಕಂಪೋಸ್ ಮಾಡ್ಕೊಡ್ಬೇಕು ಅಂತೆಲ್ಲ ಹೇಳಿದ್ದೆ ಅವರಿಗೆ. ಕೊರಿಯೋಗ್ರಫಿ ಚೆನ್ನಾಗಿ ಮಾಡ್ಕೊಡ್ಬೇಕು ಅಂತ ಹೇಳಿದ್ದೆ ಅವರಿಗೆ. ಖಂಡಿತ ಅವ್ನು ರಾಜೇಶನ್ ಯಾವ ಥರ ಮಾಡ್ತಾನೆ ಅಂತ ಅವರು ಕೂಡ ಅವ್ನ ಜೊತೆ ಪಳಗಿ ಒಂದು ಅರ್ಧ ಗಂಟೆ ಪಳಗಿಬಿಟ್ರೆ ಗೊತ್ತಾಗ್ಬಿಡುತ್ತೆ ರಾಜೇಶನ್ ಜೊತೆ ನಾವು ಯಾವ ಥರ ಇದು ಮಾಡಬೇಕು ಅಂತ. ಅವರು ನಮಗೆ ಆ ಥರ ಬೇಕು ಅವ್ರ ಸಾಂಗಿಗೆ ಖಂಡಿತ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಓಕೆ, ಸೊ ನೀವು ಯಾವ ಥರ ಪ್ರಾಕ್ಟೀಸ್ ಏನು ಪ್ರಿಪ್ರೇಷನ್ ಯಾವ ರೀತಿ ಮಾಡ್ಕೊಂಡಿದ್ರಿ? ನಾನು ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೊಂಡಿರ್ಲಿಲ್ಲ, ಸ್ಪಾಂಟೇನಿಯಸ್ ಅಷ್ಟೇ. ನಾವು ಇಡೀ ಇದ್ರ ಅಷ್ಟೇ, ಏನು ಸ್ಪಾಂಟೇನಿಯಸ್ ಆಗಿ ಅವ್ರು ಏನು ಹೇಳ್ತಾರೋ, ಐ ಮೀನ್
ಆ ಥರ ಮಾಡೋದು. ಬಿಕಾಸ್ ಇವನ್ ಜೊತೆ ನಾನು ಈಗಾಗಲೇ ಪಳಗಿರೋದ್ರಿಂದ ಇವನಿಗೆ ಡೈಲಾಗ್ ಹೇಳ್ಬೇಕಾದ್ರೆ ಆಗ್ಲಿ ನನ್ಗೆ ನರ್ವಸ್ನೆಸ್ ಇರಲಿಲ್ಲ. ಓ ಯಾರೋ ಹೊಸ ಇರೋಪ್ಪ, ಯಾರೋ ಹೊಸಬ ಕಾಡಿಂದ ಬಂದಿದ್ದಾನಂತೆ, ಓ ಸಿಕ್ಕಾಪಟ್ಟೆ ಭಯ, ಅದೆಲ್ಲ ಏನಿಲ್ಲ. ರಾಜೇಶ ತಾನೇ ಹೇಳೋದು ಅಂದ್ರೆ ಆ ರೀತಿ ವೆರಿ ಸ್ಪಾಂಟೇನಿಯಸ್, ಏನ್ ಬರುತ್ತೆ ಅದೇ. ಅವ್ನು ಕೇಳಿದ್ರೆಲ್ಲ ಐಶು ಹೇಳ್ಕೊಡ್ತಾಳೆ, ಐಶು ಹೇಳ್ದಂಗ್ ಮಾಡ್ತೀನಿ ಅಂತಾನೆ. ಬಟ್ ಎಗ್ರೋದು ಇದೆಯಲ್ವಾ, ಕೋಪ ಬಂದಾಗ ಎಗರಾಡೋದು, ಕಿರ್ಚಾಡೋದು, ಸಿಕ್ಕಾಪಟ್ಟೆ ಇದೆ. ಹೆಂಗಿರತ್ತೆ ಮೂಡ್ ಅಂತ. ಅವಾಗ ನಾವ್ ಯಾರು ಅವನ ಹತ್ರನೇ ಹೋಗಲ್ಲ, ಬಿಟ್ಬಿಟ್ಟು ಅವನೇ ಸರಿ ಹೋಗ್ತಾನೆ. ಊಟ ಗೀಟ ಎಲ್ಲ ಮಾಡ್ಕೊಂಡು ಅವನೇ ವಾಪಸ್ ಬರ್ತಾನೆ, ಅವನೇ ಮತ್ತೆ ತರ್ಲೆ. ಯಾವಾಗ ಅವನಷ್ಟಕ್ಕೆ ಅವನೇ ಶುರು ಮಾಡ್ಕೊಳ್ತಾನೋ ಅವಾಗ ಬ್ಯಾಕ್ ಟು ಪೆವಿಲಿಯನ್, ಓಕೆ ಫೈನ್ ವಾಪಸ್ ಬಂದಿದ್ದಾನೆ ಅನ್ಕೊಂಡು ಮಾತಾಡ್ಸೋದು. ಬಹಳ ಮುಂಗೋಪಿ ಅಂತ ಹೇಳ್ತಾರಪ್ಪ ಯಾರು ಕೇಳಿದ್ರು. ರಾಜೇಶ್ ಯಾಕೆ ಅಷ್ಟೊಂದು ಕೋಪ ಬರೋದು? ಏನಕ್ಕಷ್ಟು ಕೋಪ ನಿಮ್ಗೆ ಗೊತ್ತಿಲ್ಲ, ನನ್ನ ಮೂಕಲ್ಲಿ ಸಡನ್ ಕೋಪ ಬಂದ್ಬಿಡುತ್ತಾ? ಯಾಕೆ ಏನಂತ? ಇಲ್ಲ ಆ ಥರ ಕೋಪ ಬರಲ್ಲ, ಏನಂದ್ರೆ ರೇಗಿಸಿದ್ರೆ ಸಾಕು ಅದು ಕೋಪ ಬರ್ತದೆ. ಅಲ್ಲ ಮುಂಗೋಪಿ ತಾನೆ, ಎಲ್ಲದಕ್ಕೂ ಜಾಸ್ತಿ ಸಿಟ್ಟು ಮಾಡ್ಕೊಳ್ಳೋದು ನಿಜ ತಾನೆ? ಇಲ್ಲ ನನ್ಗೆ ಹಂಗೆ ಕೋಪ ಬರಲ್ಲ. ಯಾರಾದ್ರೂ ಉರ್ಸ್ಬಿಟ್ರೆ ನನ್ ಕೋಪ ತಗೆದ ಹೊಡಿತೀನಿ. ನನ್ ಚಾಟಿ ಮಾತ್ರ ಹೇಳ್ಬಾರ್ದು, ಅದು ಆಗಲ್ಲ ನನ್ಗೆ. ಕೋಪ ಬಂದಾಗ ಏನ್ ಮಾಡ್ತೀಯ ಹಾಗಾದ್ರೆ? ಕೋಪ ಬಂದಾಗ ಸುಮ್ನೆ ಇರ್ತೀನಿ. ಸುಮ್ನೆ ಕೋಪ ಬಂದ್ಮೇಲೆ ಸುಮ್ನೆ ಕೋಪ ಬರಲ್ಲ ನನಗೆ. ಏನಾದ್ರೂ ರೇಗಿಸ್ಬಿಟ್ರೆ ನನ್ಗೆ ಕೋಪ ಬರ್ತದೆ, ಏನಾದ್ರೂ ಹೇಳುವಾಗ ನನ್ಗೆ ಕೋಪ ಬರ್ತದೆ. ಎದ್ರಿಗೆ ಯಾರಾದ್ರೂ ಹೊಡೆದಾಕ್ ಬಿಡೋದು ಕೋಪ ಬಂದಾಗ. ಸಿಟ್ಟು ಬಂದ್ರೆ ನನ್ನ ಎದುರುಗಡೆ ನಿಲ್ಲಂಗಿಲ್ಲ. ಆ ಕೋಪ ಕಡಿಮೆ ಮಾಡ್ಕೋಬೇಕು, ಕಂಟ್ರೋಲ್ ಮಾಡ್ಕೋಬೇಕಂದ್ರೆ ಏನ್ ಮಾಡ್ತಿದ್ದೆ? ಕಂಟ್ರೋಲ್ ನಾನು ಆಯ್ತದೆ, ನನ್ನ ಕಂಟ್ರೋಲ್ ಮಾಡ್ತೀನಿ. ಆಗುತ್ತೆ ಆಮೇಲೆ. ಅವನೇ ಒಂದ್ 10 ನಿಮಿಷ ಬಿಟ್ಬಿಟ್ರೆ ನಾರ್ಮಲ್ ಆಗಿತ್ತು. ನೀವ್ ಯಾರು ಕನ್ವಿನ್ಸ್ ಮಾಡಕ್ ಹೋಗ್ತಿರ್ಲಿಲ್ವಾ? ಕನ್ವಿನ್ಸ್ ಮಾಡಿದ್ರೆ ನಾವ್ ಆಮೇಲೆ ನಮ್ಗೆ ಯಾರಾದ್ರೂ ಕನ್ವಿನ್ಸ್ ಮಾಡಕ್ ಬರ್ಬೇಕು, ಯಾಕಂದ್ರೆ ಒಂದಕ್ಕೊಂದು ಬೆಳಿತಾನೆ ಇರುತ್ತೆ. ಸೊ ಅವನಷ್ಟಿಗೆ ಅವ್ನು ಬಿಟ್ಬಿಟ್ರೆ ಓಕೆ, ಆಮೇಲೆ ಬಂದು ಹೇಳೋದು, ನೋಡು ಹಿಂಗೆಲ್ಲ ಮಾಡಿದ್ರೆ ಆಮೇಲೆ ಫಿಲಮು ನೀನು ಫುಲ್ ಹೀರೋ ಆಗ್ಬೇಕು ತಾನೆ, ನೋಡು ನಿಮ್ ಬಾಸ್ ತರ ಆಗ್ಬೇಕು ತಾನೆ, ನೀನು ಹಿಂಗೆಲ್ಲ ಮಾಡಿದ್ರೆ ಅಂದ್ರೆ ಅನ್ಕೊಂಡು ಒಂದ್ 5-10 ನಿಮಿಷ ಟೈಮ್ ತಗೊಂಡು ರಿಲ್ಯಾಕ್ಸ್ ಆಗಿ ಬರ್ತಾನೆ. ಅವ್ನ ನೇಚರ್ ಗೊತ್ತಾಗಿದೆ ಈಗ ತುಂಬಾ ಮುಂಗೋಪಿ ಅಂತ. ಬಟ್ ಆದ್ರೂ ಕೂಡ ಕೆಟ್ಟ ಕೋಪ ಅನ್ನೋದು ಯಾವಾಗ ನೋಡಿದ್ದು ಜಾಸ್ತಿ? ಆ ಕೋಪ ನೋಡಿ ನಿಮಗ್ ಕೋಪ ಬಂದಿದ್ದು ಯಾವಾಗ ಅಂತ? ನನಗೆ ಈ ಟೈಮಲ್ಲಿ ಶೂಟಿಂಗ್ ಟೈಮಲ್ಲಿ ಏನೋ ಆ ರೀತಿ ಯಾವುದೂ ಆಗಿರ್ಲಿಲ್ಲ. ಹಳ್ಳಿ ಆಯ್ದ ಟೈಮಲ್ಲಿ ನನಗೆ ಅವಾಗ ಇನ್ನೂ ಆಗ್ತಾ ಇತ್ತಲ್ಲ ಪ್ರೊಸೆಸ್ಸು, ಇನ್ನೂ ಇವನ್ನ ನೋಡಿ ಇನ್ನೂ ಪಳಗ್ಬೇಕಾಗಿತ್ತು. ಆ ಟೈಮಲ್ಲಿ ಗೊತ್ತಲ್ಲ ದೊಡ್ಡ ಜಗಳ ಆಗಿದ್ದು, ನನ್ನ ಬರ್ಡೇಗೆ ಇವನ್ನ ಗಿಫ್ಟ್ ಕೊಟ್ಟಿದ್ದು ಅದೆಲ್ಲ ಆಗಿತ್ತು. ಐ ಥಿಂಕ್ ದಟ್ ಅದೇ ಲಾಸ್ಟ್ ನಾನು ಅವ್ನ ಕೋಪ ನೋಡಿದ್ದು. ಆಮೇಲೆ ಪ್ರಾಬ್ಲಿ ಮೂವಿಗೆ ಬಂದ್ರೆ ಸ್ವಲ್ಪ ಒಂದು ಮಟ್ಟಿಗೆ ಸೋಬರ್ ಆಗಿದ್ದ. ಬಟ್ ನಮ್ ಡೈರೆಕ್ಟರ್ ಚೆನ್ನಾಗಿ ಗೊತ್ತಿರುತ್ತೆ ಯಾವಾಗ ಅವ್ನಿಗೆ ಜಾಸ್ತಿ ಕೋಪ ಬಂದಿರೋದು ಅಂತ. ಬಿಕಾಸ್ ನಾನು ಏನಿದ್ರು ಸೆಟ್ ಬರ್ತಾ ಇದ್ದೆ, ಮಾತಾಡ್ತಾ ಇದ್ದೆ, ಒಂದ್ ಚಿಕ್ಕ ಪುಟ್ಟ ಜಗಳ ಆಗ್ತಾ ಇತ್ತು, ಪುಟ್ಟದು ಸುಮ್ನೆ ನೀನಾ ಹೌದಾ ನಾನು ಅನ್ಕೊಂಡು ನೀನು ನಾನು ಇದೇ ರೀತಿ ಆಗ್ತಾ ಇತ್ತು. ಬಟ್ ದೆನ್ ಜಾಸ್ತಿ ಇದ್ದಿದ್ದು ಪಳ್ಗಿದ್ದು ಎಲ್ಲ ನಮ್ ಡೈರೆಕ್ಟ್ರೆ, ನಂದಿಂದ ಇವ್ರಿಗೆ ಟ್ರಾನ್ಸ್ಫರ್ ಆಗ್ಬಿಟ್ಟಿದೆ. ನನಗೆ ಗೊತ್ತಿಲ್ಲ ಯಾವ ಜಗಳ ಆಡಿದ್ರು. ರಾಜೇಶ್ ಈಗ ಐಸು ಹೇಳ್ದಂಗ್ ಮಾಡ್ತೀನಿ, ಐಸುನೇ ಹೀರೋಯಿನ್ ಬೇಕು ಅಂತ ಹೇಳ್ತೀಯ, ಮತ್ ಸಿಟ್ಟು ಯಾಕೆ ಮಾಡ್ಕೊಳ್ಳೋದು? ಮತ್ತೆ ಹಾಗಾದ್ರೆ ಕೋಪ ಯಾಕೆ ಮಾಡ್ಕೋಬೇಕು? ನಾನು ಅವ್ರ ಜೊತೆ ಸಿಟ್ಟು ಮಾಡ್ಕೊಂಡಿಲ್ಲಲ್ಲ, ಮಾಡ್ಕೊಳ್ಳೋದೇ ಇಲ್ವಾ? ಅಂದ್ರೆ ಅವನು ಹಳ್ಳಿಯರಲ್ಲಿ ನಾವು ಇಬ್ರು ಏನೋ ಓಡ್ದಾಡ ಈಗ ಇದ್ರ ಸಿನಿಮಾದಲ್ಲಿ ನಾವು ಓಡಾಡಿಲ್ಲಪ್ಪ. ಅಂದ್ರೆ ರೇಗಿಸ್ತಾ ಇರ್ತಾನೆ. ಅಲ್ಲೂ ಅಷ್ಟೇ ಹಳ್ಳಿ ಇರ್ಬೇಕಾದ್ರೆ ಯಾಕೆ ಅಂತ ಯಾರೋ ಸೈಕಾಲಜಿಸ್ಟ್ ಹತ್ರ ಕರ್ಕೊಂಡು ಹೋಗಿದ್ವಿ ಇವನ್ನ. ಅವಾಗ ಯಾಕೋ ಅಷ್ಟೊಂದು ಕೋಪ ಮಾಡ್ಕೊಳ್ತೀಯ ಅಂದ್ರೆ, ಅಲ್ಲ ಅವಳಿಗೆ ರೇಗಿಸಿದ್ರೆ ಅವ್ಳು ಕೋಪ ಮಾಡ್ಕೊಳ್ತಾಳೆ, ಅದ್ ನೋಡಕ್ ನನಗೆ ಇಷ್ಟ, ಅದಕ್ಕೆ ರೇಗಿಸ್ತೀನಿ ಅಂತ ಹೇಳ್ತಾ ಇದ್ದ. ಸೊ ಇಲ್ಲೂ ಅದನ್ನೇ ಒಂಚೂರು ಕಂಟಿನ್ಯೂ ಮಾಡ್ತಾ ಇರ್ತಾನೆ. ಸುಮ್ನೆ ಐಸು ಏನೋ ಅಂದ್ರೆ ಏನಿಲ್ಲ, ಯಾಕೆ ನಿನ್ಗೆ ಐಸು ಅಂತ ಇಟ್ರು ಅದಕ್ಕೆ ಕರಿತಾ ಇದ್ದೀನಿ ಅಂತಾನೆ. ಸೊ ಆ ರೀತಿ. ಸೊ ಈಗ ಎಲ್ಲ ಕೂಡ ನೇಚರ್ ಅರ್ಥ ಆಗಿದೆ, ಹೆಂಗ್ ಅಡ್ಜಸ್ಟ್ ಮಾಡಬೇಕು, ಕೆಮಿಸ್ಟ್ರಿ ಹೆಂಗಿದೆ ಎಲ್ಲ ಅರ್ಥ ಆಗಿದೆ. ಸ್ವಲ್ಪ ಫ್ಲಾಶ್ ಬ್ಯಾಕಿಗೆ ಹೋದ್ರೆ ಫಸ್ಟ್ ಟೈಮ್ ನೋಡಿದಾಗ ಇವನ್ ಜೊತೆ ಮಾಡ್ಬೇಕು ರಿಯಾಲಿಟಿ ಶೋನಲ್ಲಿ ಅಂದಾಗ ಹೆಂಗ್ ಅನ್ಸ್ತು? ನಾನು ಅನ್ಕೊಂಡೆ ಇವ್ನ್ ಫಸ್ಟ್ ನನ್ನ ಕಣ್ಣೆಲ್ಲ ಕಟ್ಬಿಟ್ಟು ಇವನ್ನ ಸರ್ಪ್ರೈಸ್ ತರ ಕೊಟ್ಟಿದ್ರು. ಆಮೇಲೆ ಹಿಂಗೆ ಸತ್ಯ ಹರಿಶ್ಚಂದ್ರ ರಾಜೇಶ್ ಅಂತ, ಓ ಯಾರಪ್ಪ ಇದು, ನಾನೇ ಫಸ್ಟ್ ಆಫ್ ಆಲ್ ಸಿಕ್ಕಾಪಟ್ಟೆ ವೀಕು, ಟಾಸ್ಕ್ ಎಲ್ಲ ಕೊಟ್ರೆ ಇವ್ನು ಇನ್ನು ಸಣ್ಣದ್ ಬೇರೆ ಇದ್ದಾನೆ. ನಾಗೇಂದ್ರ ಅವರೆಲ್ಲ ಫುಲ್ ಬಾಡಿ ಬಿಲ್ಡರ್ಸು ಎಲ್ಲ ಫುಲ್ ಹೆಂಗಿದ್ದಾರೆ, ಅಷ್ಟೇ ಬಿಡಿ 2 ವಾರಕ್ಕೆ ನಾನು ಮನೆಗೆ ಹೋಗ್ತೀನಿ ಅಂತ. ಅಂಡ್ ಪ್ಲಸ್ ಇವನೇನ್ ಮಾಡಿದ ಅಂದ್ರೆ, ನಾವು ಟಿಟಿಲೆಲ್ಲ ಬರ್ಬೇಕಾದ್ರೆ ಇನ್ನು ಮ್ಯಾನ್ಷನ್ ಹೌಸ್ಗೆ ಯಾರಂದ್ರೆ ಅವ್ರ ಕಡೆ ಹೋಗ್ಬಿಡ್ತಾ ಇದ್ದ. ಕೋಳಿ ರಮ್ಯ ಏನಾದ್ರು ಚೆನ್ನಾಗಿ ಮಾತಾಡ್ಸಿದ್ರೆ ನೀನ್ ಯಾರ ಕಡೆನೋ ರಾಜೇಶ, ನನ್ ಕೋಳಿ ರಮ್ಯ ಕಡೆ. ಶ್ರುತಿ ಚೆನ್ನಾಗಿ, ನೀನ್ ಯಾರ ಕಡೆನೋ ಶ್ರುತಿ ಕಡೆ, ಹಿಂಗೆ. ಆಮೇಲೆ ಇವ್ನು ನಾನು ಎಲ್ಲರೂ ಹೇಳಿದ್ರು ಕ್ಯಾಮ್ರಾ ಮುಂದೆ, ನನ್ಗೆ ಯಾರು ಬೇಕಾದ್ರೂ ಕೊಡ್ಲಿ ರಾಜೇಶ ಬೇಡ, ಯಾಕಂದ್ರೆ ಅವ್ನು ಯಾರ ಕಡೆ ಅಂದ್ರೆ ಅವ್ರ ಕಡೆ ಹೋಗ್ಬಿಡ್ತಾನೆ, ಔಟ್ ಟೈಮಲ್ಲೆಲ್ಲ ಸಿಕ್ಕಾಪಟ್ಟೆ ಕಷ್ಟ ಆಗುತ್ತೆ ಅಂತ. ನಂಗೆ ಕಣ್ಣಿಗೆ ಬಟ್ಟೆ ಕಟ್ಟಿ ತೆಗ್ದಿದ ತಕ್ಷಣ ಅವರೆಲ್ಲ ಹೇಳಿದ್ ಹಂಗೆ ಮೈಂಡಿಗೆ ಬಂದ್ಬಿಡ್ತು, ಯಪ್ಪ ಯಾರಿಗೂ ಬೇಡ ಅಂತ ಇರಲ್ಲ, ನನಗೆ ಸಿಕ್ಕದ್ನಲ್ಲ ರಾಜೇಶ, ಮೋಸ್ಟ್ಲಿ ಇವ್ನು ಹಿಂಗೆ ಮಾಡಿದ್ರೆ 2 ವಾರದಲ್ಲಿ ಮನೆಗೆ ಹೋಗೋದು ಅಂತ. ಬಟ್ ದೆನ್ ನನಗೆ ಗೊತ್ತಿಲ್ಲ ಎಷ್ಟು ದಿನ ಇದೆ. ಅಂಡ್ ವಿ ವರ್ ದ ವಿನ್ನರ್ ಆಫ್ ದ ಶೋ. ವಿನ್ ಆಗ್ಬೇಕು. ನಿಜಕ್ಕೂ ಅಷ್ಟೊಂದು ಜರ್ನಿ ಹೆಂಗಿತ್ತು? ನಿಜ ಬಹಳ ಖುಷಿ ಅನ್ಸುತ್ತೆ ಇವಾಗ ನೆನ್ಸ್ಕೊಂಡ್ರೆ. ಸಿಕ್ಕಾಪಟ್ಟೆ ಖುಷಿ ಅನ್ಸುತ್ತೆ ಇವಾಗ ನೆನ್ಸ್ಕೊಂಡ್ರೆ. ಅವಾಗ ಅಷ್ಟೇ ಸಿಕ್ಕಾಪಟ್ಟೆ ದುಃಖ ಆಗ್ತಾಯಿತ್ತು, ಸಿಕ್ಕಾಪಟ್ಟೆ ಕೋಪ ಬರ್ತಾಯಿತ್ತು ಅವಾಗೆಲ್ಲ.
ಎಲ್ಲ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ನನಗೆ ಇವ್ನು ಬೇಡ ಆಯಿತು ಬಿಡು ನೆಕ್ಸ್ಟ್ ವೀಕ್ ಹೋಗ್ಬಿಡಿವಿ ಅಂತೆ, ನಾವೆಲ್ಲ ನಿನ್ಗೆ ಎಲಿಮಿನೇಟ್ ಮಾಡಿ ಸಪೋರ್ಟ್ ಆ್ಯಕ್ಚುಲಿ ನಾನೇ ಹೇಳ್ತಿದ್ದೆ ಪ್ಲೀಸ್ ನಂಗೆ ಎಲಿಮಿನೇಟ್ ಮಾಡಿಬಿಡು, ಆಯ್ತು ಬಟ್ ಔಟ್ ಟೈಮಲ್ಲಿ ಬೇಡ ಬಿಡಿ ಇನ್ನು 1 ವಾರ ಇದ್ಬಿಡು ಔಟ್ ಮಾಡಲ್ಲ ಅಂತ ಹೇಳ್ತಾ ಇದ್ರು. ಐ ಥಿಂಕ್ ಚಾಂದಿನಿ ಅವರೆಲ್ಲ ಸಿಕ್ಕಾಬಡೆ ನನಗೆ ಹೆಲ್ಪ್ ಮಾಡಿದ್ರು. ಓಕೆ, ನಿಮ್ಮೆಲ್ಲ ಜೊತೆ ಮತ್ತಷ್ಟು ಮಾತಾಡ್ತೀನಿ. ಕಿರುತೆರೆಯ ರಿಯಾಲಿಟಿ ಶೋ ಇಂದ ಬೆಳ್ಳಿತೆರೆಯ ಜಂಗಲ್ ಜಾಕಿ ಚಿತ್ರದವರೆಗಿನ ಜರ್ನಿ ಬಗ್ಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಮಾತಾಡ್ತೀವಿ. ಸಣ್ಣ ಬ್ರೇಕ್ ನಂತರ.